ಗಾದಿಗನೂರು ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟದಲ್ಲಿ ತೀವ್ರವಾಗಿ ಗಾಯಗೊಂಡಿರುವಂತಹ ಇಬ್ಬರು ಸಾವನ್ನಪ್ಪಿದ್ದಾರೆ. ವಕೀಲ್ ಹಾಲಪ್ಪ, ತಾಯಿ ಗಂಗಮ್ಮ ಸಾವನ್ನಪ್ಪಿರುವಂಥದ್ದು ಇಬ್ಬರು. 43 ವರ್ಷ ಮತ್ತು ತಾಯಿ ಗಂಗಮ್ಮಗೆ 80 ವರ್ಷ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಸೆಪ್ಟೆಂಬರ್ 27ನೇ ತಾರೀಕಿಗೆ ಈ ಒಂದು ಸಿಲಿಂಡರ್ ಸ್ಫೋಟವಾಗಿ ಅವಘಡ ಸಂಭವಿಸಿರುತ್ತೆ. ಈಗ ಈ ಸ್ಫೋಟದಿಂದಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಗಾದಿಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಸ್ಫೋಟ ಪ್ರಕರಣ ಇದು. ಈ ಸ್ಫೋಟದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ವಕೀಲರಾಗಿರುವಂಥ ಹಾಲಪ್ಪ 43 ವರ್ಷ, ಇನ್ನು ತಾಯಿ ಗಂಗಮ್ಮ ಅಂತ 80 ವರ್ಷ. ಸಿಲಿಂಡರ್ ಸ್ಫೋಟದಿಂದಾಗಿ ಇಬ್ಬರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರು ಅನ್ನುವಂಥ ಒಂದು ಗ್ರಾಮದಲ್ಲಿ 27ನೇ ತಾರೀಕಿಗೆ ಅಂದರೆ ಸೆಪ್ಟೆಂಬರ್ 27ನೇ ತಾರೀಕಿಗೆ ಈ ಒಂದು ಘಟನೆ ಆಗಿದೆ. ಗ್ರಾಮದಲ್ಲಿ 27ನೇ ತಾರೀಕಿಗೆ ಇದ್ದಕ್ಕಿದ್ದಾಗೆ ಸಿಲಿಂಡರ್ ಸ್ಫೋಟ ಆಗುತ್ತೆ. 11 ಜನರು ಗಾಯಗೊಂಡಿದ್ದು, ಗಾಯಾಳುಗಳನ್ನು ತೋರಣಗಲ್ಲು ಸಂಜೀವಿನಿ ಆಸ್ಪತ್ರೆಗೆ ಸೇರಿದಂತೆ ಬೇರೆ ಬೇರೆ ಕಡೆಗೆ ಚಿಕಿತ್ಸೆಗೆ ಅವರನ್ನ ರವಾನೆ ಮಾಡಲಾಗಿತ್ತು. ಶಾಸಕ ಗವಿಯಪ್ಪ, ಸಚಿವರಾಗಿರುವಂಥ ಜಮೀರ್ ಅಹಮದ್, ಸಂಸದರಾಗಿರುವಂಥ ತುಕಾರಾಮ್ ಸೇರಿದಂತೆ ಅನೇಕರು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದರು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ವಕೀಲರು ಹಾಲಪ್ಪ ಮತ್ತು ತಾಯಿ ಗಂಗಮ್ಮ. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇದ್ದಕ್ಕಿದ್ದಾಗೆ ಸಿಲಿಂಡರ್ ಸ್ಫೋಟದಿಂದಾಗಿ 11 ಜನ ಗಾಯವನ್ನಗೊಳ್ತಾರೆ. ತಕ್ಷಣ ಅವ್ರನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗುತ್ತೆ ಚಿಕಿತ್ಸೆಗಾಗಿ. ಈಗ ವಕೀಲರಾಗಿರುವಂಥ ಹಾಲಪ್ಪ ಮತ್ತು ತಾಯಿ ಗಂಗಮ್ಮ ಸಾವನ್ನಪ್ಪಿದ್ದಾರೆ. ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಮನೆಯಲ್ಲಿ ಸಿಲಿಂಡರ್ ಇರಬೇಕಾದ್ರೆ ಅದಕ್ಕೆ ಸುರಕ್ಷತೆ ಯಾವ ರೀತಿಯಾಗಿ ಇರಬೇಕು ಅನ್ನೋದು ನೋಡಿ. ಈ ಘಟನೆ ಆದ ತಕ್ಷಣ ಬೆಂಗಳೂರಿಗೆ ಅವ್ರನ್ನ ಕರೆತರಲಾಗತ್ತೆ. ಅಂದರೆ ಹೆಚ್ಚಿನ ಚಿಕಿತ್ಸೆಗಾಗಿ ವಕೀಲರಾಗಿರುವಂಥ ಹಾಲಪ್ಪ ಮತ್ತು ತಾಯಿ ಗಂಗಮ್ಮ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ಕರೆತಂದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇಬ್ಬರು. ಇನ್ನು 9 ಜನ ಗಾಯಾಳುಗಳು ಚಿಕಿತ್ಸೆ ಅವರಿಗೆ ಮುಂದುವರಿತಾರೆ. ವಕೀಲ್ ಹಾಲಪ್ಪ ಮತ್ತು ತಾಯಿ ಗಂಗಮ್ಮ 43 ಮತ್ತು 80 ವರ್ಷ. ತಾಯಿಗೆ 80 ವರ್ಷ ಇತ್ತು. 27ನೇ ತಾರೀಕಿಗೆ ಸೆಪ್ಟೆಂಬರ್ 27ನೇ ತಾರೀಕಿಗೆ ಒಂದು ಘಟನೆ ಆಗುತ್ತೆ. ತಕ್ಷಣ ಅವ್ರನ್ನ ಬೇರೆ ಕಡೆಗೆ ಅಂದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಿದರೂ ಕೂಡ ಇಬ್ಬರು ಸಾವನ್ನಪ್ಪಿದ್ದಾರೆ. ಸಂಸದರು, ಶಾಸಕರು ಎಲ್ಲರೂ ಕೂಡ ಆ ಮನೆಗೆ ಭೇಟಿಯನ್ನು ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಸಾವನ್ನಪ್ಪಿದ್ದಾರೆ. 9 ಜನ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಅವರ ಆರೋಗ್ಯವು ಕೂಡ ಸದ್ಯಕ್ಕೆ ಆರೋಗ್ಯದ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ, ಬಟ್ 9 ಜನ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರು ಆ ಒಂದು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಸೊ ಹಂಗಾಗಿ ಯಾರೆಲ್ಲ ನೋಡ್ತಾ ಇದ್ರಿ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಉಳಿದವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಹೇಮಕುಮಾರ್, ನೋಡ್ಬೋದು ಕಳೆದ 1 ವಾರದ ಕೆಳಗೆ ಏನು ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಏಕಾಏಕಿ ಆ ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಕೂಡ ಉಂಟಾಗಿತ್ತು. ಒಂದೇ ಮನೆಯಲ್ಲಿ ಒಟ್ಟು 9 ಜನ ವಾಸವಾಗಿರ್ತಾರೆ. ಬೆಳಗ್ಗೆ ಸುಮಾರು 4 ಗಂಟೆ 50 ನಿಮಿಷ ಅನ್ಸುತ್ತೆ. ಅಂತ ಸಮಯದಲ್ಲಿ ಏನು ಅವರ ಹಾಲಪ್ಪ ಅವರ ಪತ್ನಿ ಆದಂತ ಕವಿತಾ ಅವರು ಗ್ಯಾಸ್ ಅನ್ನ ರೆಗ್ಯುಲೇಟರ್ ಅನ್ನ ಬಿಚ್ಚಿಬಿಟ್ಟು ಇನ್ನೊಂದು ಗ್ಯಾಸ್ಗೆ ಕನೆಕ್ಟ್ ಮಾಡಕ್ ಹೋಗಿರ್ತಾರೆ. ಅದು ಏಕಾಏಕಿ ತಾಂತ್ರಿಕ ಸಮಸ್ಯೆಯಿಂದ ಆ ಗ್ಯಾಸ್ ಏನಾಗುತ್ತೆ, ಲೀಕ್ ಆಗುತ್ತೆ ಮತ್ತು ಬೆಂಕಿಯ ಕಿಡಿ ಹೊತ್ಕೊಂಡು ಬಿಟ್ಟು ಕಂಪ್ಲೀಟ್ ಆಗಿ ಗ್ಯಾಸ್ ಏನಾಗುತ್ತೆ, ಸ್ಫೋಟಗೊಳ್ಳುತ್ತೆ. ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಮಲಗಿದ್ದಂತಹ ಸುಮಾರು 9 ಜನರು ಕೂಡ ಏನು ಗಂಭೀರ ಪ್ರಮಾಣದ ಗಾಯಗಳಾಗ್ತವೆ. ಅಂತ ಸ್ಥಿತಿಯಲ್ಲಿದ್ದಂತ ಅವರನ್ನ ಕೂಡಲೇ ಏನು ಸ್ಥಳೀಯರು ಕೂಡ ತೋರಣಗಲ್ನ ಸಂಜೀವಿನಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗುತ್ತೆ. ದಾಖಲು ಮಾಡಿದಂತ ಸಂದರ್ಭದಲ್ಲಿ ಕೂಡ ಏನು 3 ಪರಿಸ್ಥಿತಿ ಒಟ್ಟಾರೆಯಾಗಿ ಹಾಲಪ್ಪ, ಗಂಗಮ್ಮ ಮತ್ತು ಕವಿತಾ ಏನಿರ್ತಾರೆ ಅವರ 3 ಪರಿಸ್ಥಿತಿ ಗಂಭೀರ ಪ್ರಮಾಣದ ಗಾಯಗಳಾಗಿರುತ್ತೆ. ಆ ಸ್ಥಳಕ್ಕೆ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಅವರು ಬರ್ತಾರೆ. ವಿಜಯನಗರ ಜಿಲ್ಲಾಧಿಕಾರಿಗಳಾದಂತ ಕವಿತಾ ಮನ್ನಿಕೇರಿ ಅವರು ಸಹಿತವಾಗಿ NT ಶ್ರೀನಿವಾಸ್, ಕೃಷ್ಣ ಸೇರಿದಂತೆ KDP ಸಭೆ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ KDP ಸಭೆ ಕೂಡ ಇರುತ್ತೆ. ಅವರು KDP ಸಭೆಯನ್ನ ಮೊಟಕುಗೊಳಿಸ್ಬಿಟ್ಟು ನೇರವಾಗಿ ಆಸ್ಪತ್ರೆಗೆ ಹೋಗಿ ಅವರ ಪರಿಸ್ಥಿತಿಯನ್ನ ಕೂಡ ನೋಡ್ತಾರೆ. ಆ ಸಂದರ್ಭದಲ್ಲಿ ವೈದ್ಯರು ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ. ಸಲಹೆ ಕೊಟ್ಟಂತ ಸಂದರ್ಭದಲ್ಲಿ ಇವರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರೋದ್ರಿಂದ ಇವರನ್ನ ಏನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ.
ಏನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ ನಂತರ ಕೂಡ ಅವರ ಚೇತರಿಸಿಕೊಳ್ಳುವಂತಹ ಚಾನ್ಸಸ್ ತುಂಬಾ ಕಡಿಮೆ ಅಂತ ಕೂಡ ವೈದ್ಯರು ಕೂಡ ಹೇಳಿದ್ರು. ಯಾಕಂದ್ರೆ ಏನು ದಾಖಲಾದಂತ ಒಟ್ಟು 6 ಜನ ದಾಖಲಾಗಿರ್ತಾರೆ. ದಾಖಲಾದಂತಹ ಸಂದರ್ಭದಲ್ಲಿ ಸುಮಾರು 70% ದೇಹದ ಮೇಲೆ ಬರ್ನಿಂಗ್ ಆದಂತ ಗಾಯಗಳಾಗಿರ್ತವೆ. ಅದರಿಂದ ವಿಪರೀತ ಪ್ರಮಾಣದ ನೋವು ಕೂಡ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಈ ನಿನ್ನೆ ರಾತ್ರಿ ಏನು ಹಾಲಪ್ಪ ಅಂತಕ್ಕಂತ 42 ವರ್ಷದ ಏನು ವಕೀಲರು ಇರ್ತಾರೆ, ಅವರು ಕೂಡ ಮೃತಪಡ್ತಾರೆ. ಬೆಳಿಗ್ಗೆ ಗಂಗಮ್ಮ ಏನಿದ್ದಾರೆ 60 ವರ್ಷದ ವೃದ್ಧೆ, ಆ ತಾಯಿ ವಕೀಲ ಹಾಲಪ್ಪ ಅವರ ತಾಯಿ ಕೂಡ ಮೃತಪಡ್ತಾರೆ. ಇನ್ನು ಕವಿತಾ ಅವರ ಪರಿಸ್ಥಿತಿ ಅಂದ್ರೆ ಹಾಲಪ್ಪ ಅವರ ಪತ್ನಿ ಕವಿತಾ ಅವರ ಪರಿಸ್ಥಿತಿ ಕೂಡ ತುಂಬಾ ಏನು ಗಂಭೀರ ಪ್ರಮಾಣದ ಗಾಯಗಳಿಂದ ಅವರ ಪರಿಸ್ಥಿತಿ ಕೂಡ ಚಿಂತಾಜನಕ ಇದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಸಿಲಿಂಡರ್ ಸ್ಫೋಟದ ಪರಿಣಾಮವಾಗಿ ಇಡೀ ಕುಟುಂಬ ಇವತ್ತು ನೋವಿನಲ್ಲಿ ಮುಳುಗಿದೆ ಮತ್ತು ಈಗ 2 ಕೂಡ ಮೃತಪಟ್ಟಿದ್ದಾರೆ. ಇನ್ನ 3 ಪರಿಸ್ಥಿತಿ ಕೂಡ ಗಂಭೀರ ಪ್ರಮಾಣದ ಗಾಯಗಳಾಗಿವೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.